ಓಕೆ. ಸಾಮಾನ್ಯವಾಗಿ ನೀವು ಆಗಲೇ ಹೇಳಿದಾಗೆ ರೋಗಿಗಳು ನನಗೆ ಸ್ವಲ್ಪ ಸೊಂಟ ನೋವಿದೆ, ನನಗೆ ಸ್ವಲ್ಪ ಬೆನ್ನು ನೋವಿದೆ, ಈ ಥರ ಹೇಳ್ತಿರ್ತಾರೆ. ಹಾಗಾಗಿ ಆ ಹೇರ್ಲೈನ್ ಡಿಫ್ರೆನ್ಸ್ನ ತಿಳಿಸ್ಕೊಡ್ಬೋದಾ? ಈಗ ಆ್ಯಕ್ಚುಲ್ ಬೆನ್ನು ನೋವು, ಸೊಂಟ ನೋವು ಅಂದ್ರೇನು, ಬೆನ್ನು ಹುರಿ ಅಥವಾ ಡಿಸ್ಕ್ ಸಮಸ್ಯೆ ಅಂದ್ರೇನು, ಆ ಡಿಫ್ರೆನ್ಸ್ನ ತಿಳಿಸ್ಕೊಡ್ಬೋದಾ? ಎಸ್. ಇವಾಗ ಸ್ಮಾಲೆಸ್ಟ್ ಥಿಂಗ್ ಆರ್ ದ ಫ್ಯಾನ್ಸಿಯೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಡಿಸ್ಕ್ದೇ ಸಮಸ್ಯೆ ಅಂತ ಹೇಳಿದ್ರೆ ಒಂದು ಲೇಮನ್ಗೂ ಒಂದು ಡಾಕ್ಟ್ರಿಗೂ ಡಿಫ್ರೆನ್ಸ್ ಹೇಗೆ ಅರ್ಥ ಮಾಡ್ಕೊಳೋದಕ್ಕೆ ನಿಮಗೂ ಇದನ್ನು ತಿಳಿಸ್ಕೊಟ್ಬಿಡು. ಸೀಕ್ರೆಟ್ ಐ ಗಿವಿಂಗ್ ಔಟ್ ದಿ ಸೀಕ್ರೆಟ್ ಹಿಯರ್. ಸೊ ನೀವು ಆರಾಮಾಗಿ ಮಲಗಿರ್ತೀರ, ಬೆಳಗ್ಗೆ ಎದ್ದು ನಡಿಬೇಕಾದ್ರೆ ಸೊಂಟಕ್ಕೆ ಕೈ ಹಿಡ್ಕೊಂಡು ಒಂದು 10-15 ಹೆಜ್ಜೆ ಹಾಕಿದ ತಕ್ಷಣ ಕೈ ಬಿಡ್ತೀರ, ಆರಾಮಾಗ್ತೀರ. ಈ ಬೆಳಗ್ಗೆ ಎದ್ದು ಕಷ್ಟ ಆಗುತ್ತೆ ಯಾವಾಗ ನಿಮಗೆ ನಡೆಯೋದಕ್ಕೆ ಅಂತೇಳಿ ನಿಮಗೆ ಡಿಸ್ಕಲ್ ಸಮಸ್ಯೆ ಇದೆ ಅಂತೇಳಿ ಅರ್ಥ. ಫಸ್ಟ್ ಥಿಂಗ್. ಸೊ ದಟ್ ದಿ ಕ್ಲಾಸಿಕಲ್ ಥಿಂಗ್. ನೀವು ಅಷ್ಟನ್ನು ಹೇಳಿದ್ರೆ ಸಾಕು, ಡಾಕ್ಟರ್ ಕ್ಯಾನ್ ಡೆಫಿನೆಟ್ಲಿ ರೈಟ್ ವಾಟ್ ಇಸ್ ದಿ ಪ್ರಾಬ್ಲಮ್. ದಿಸ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ನಿಮ್ಗೆ ಅಷ್ಟು ಇದಿಲ್ಲ, ನೀವು ಅಬ್ಸರ್ವೇಷನ್ ಅಷ್ಟಿಲ್ಲ, ದಡ ಅಂತ ಎದ್ದು ಓಡಾಡೋದು ಎಲ್ಲ ಮಾಡ್ತಿದ್ದೀರ, ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಯು ವಿಲ್ ಹ್ಯಾವ್ ಅ ಫೈನ್ ಬರ್ನಿಂಗ್ ಪೇಯ್ನ್. ನೋವು ಹೇಗಿರುತ್ತೆ ಅಂತಂದ್ರೆ ಯಾರೋ ಈ ಸುಟ್ಟಿರೋದು ಒಂದು ಸ್ಕ್ರೂನ ನಿಮಗೆ ಡ್ರಿಲ್ ಮಾಡ್ತಾ ಇರೋ ಥರದ್ದು ಬಿಸಿನೂ ಇರುತ್ತೆ, ಉರಿತಾನೂ ಇರುತ್ತೆ, ಪ್ಲಸ್ ನೋವು ಇರುತ್ತೆ. ಈ ಉರಿ ನೋವನ್ನು ನೀವು ಅನುಭವಿಸ್ತಾ ಇರ್ತೀರ. ಸೊ ದಿಸ್ ಇಸ್ ಕಾಲ್ಡ್ ಎಸ್, ಅದು ಎಗ್ರವೇಷನ್ ಅಂತ ಹೇಳಿದ್ರೆ ಜಾಸ್ತಿ ಆಗೋದು ಹೇಗೆ ಅಂದರೆ ಸ್ಲೈಟೆಸ್ಟ್ ಮೂಮೆಂಟು. ಜಾಸ್ತಿ ಅದನ್ನೇ ಮಾಡಿದ್ರೆ ನಿಮ್ಗೆ ಕಾಣಿಸಲ್ಲ, ಸ್ಲೈಟೆಸ್ಟ್ ಮೂಮೆಂಟ್ ಅಥವಾ ಫಸ್ಟ್ ಮೂಮೆಂಟ್. ಇವಾಗ ನೀವೇನೋ ಅಲ್ಲುಜ್ಜಕ್ಕೆ ಹಿಂಗೆ ಅಂತೀರ, ಕತ್ತು ಸ್ವಲ್ಪ ಹಿಂಗೆ ಅಲ್ಲಾಡುತ್ತೆ, ಎಸ್. ನೀವೊಂದು ಸನ್ನೆ ಮಾಡೋಕ್ಕೆ ಕತ್ತು ಬಗ್ಗಿಸ್ತೀರಾ, ಎಸ್, ನೋವು ಕಾಣುತ್ತೆ. ಆ ಫೈನೆಸ್ಟ್ ಇದರಲ್ಲಿ ನಿಮಗೆ ನೋವನ್ನು ನೋಡ್ತಾ ಇದ್ದೀರ. ಆ ನೋವು ನಿಮಗೆ ಉರಿ ನೋವು ಇರುತ್ತೆ. ಸೊ ಆ ಥರದ್ದು ಪೇಯ್ನನ್ನು ನೀವು ಅನುಭವಿಸ್ತಾ ಇದ್ದರೆ ನಿಮಗೆ ಡಿಸ್ಕ್ ಪ್ರಾಬ್ಲಮ್ ಅಂತೇಳಿ ಖಚಿತವಾಗಿ ಹೇಳ್ಬೋದು. ಇನ್ನು ಅಡ್ವಾನ್ಸ್ ಆಯಿತು ನಿಮ್ಮ ಸಮಸ್ಯೆ, ಅದು ಹೋಯ್ತು, ಏನೋ ಪೇಯ್ನ್ ಕಿಲ್ಲರ್ ಮಾಡ್ಕೊಂಡ್ರಿ, ಬಾಂಬ್ ಹಚ್ಕೊಂಡ್ರಿ, ಟೈಗರ್ ಬಾಂಬ್ ಹಚ್ಕೊಂಡ್ರಿ, ಎಲ್ಲ ಉರಿ ಮೈನಸ್ ಆಗ್ತಾ ಬಂದಾಗ ಅಲ್ಲಿ ಏನಾಗುತ್ತೆ, ದಿಸ್ ಬಿಕಮ್ಸ್ ವರ್ಸ್ಟ್. ಜೋಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೈಯಲ್ಲಿ ಬರ್ಬೋದು, ಕಾಲಲ್ಲಿ ಬರ್ಬೋದು. ಸೊ ಜೋಮ್ ಅಂದರೆ ನಮ್ನೆಸ್. ಏನೋ ಇಟ್ಕೊಳಕ್ಕೆ ಹೋಗ್ತೀರಾ, ಯಾಕೋ ಗ್ರಿಪ್ ಸಿಗ್ತಾ ಇಲ್ಲ. ದಿಸ್ ಇಸ್ ದ ಸೆಕೆಂಡ್ ಥಿಂಗ್. ಒಂದು ನಮ್ನೆಸ್, ಅದ್ರ ಜೊತೆ ಗ್ರಿಪ್ ಸಿಗ್ತಾ ಇಲ್ಲ. ದೆನ್ ಅಗೇನ್ ಯು ಸ್ಟಾರ್ಟ್ ಹ್ಯಾವಿಂಗ್ ಒನ್ ಕಾನ್ಸ್ಟೆಂಟ್ ಪೇನ್. ಏನೋ ಒಂಥರ ನೋವ್ತಾ ಇದೆಯಲ್ಲ. ಅದು ಲೆಫ್ಟ್ ಹ್ಯಾಂಡಲ್ಲಿ ಬಂದುಬಿಟ್ರೆ ಹಾರ್ಟಿಗೆ ಸಮಸ್ಯೆ ಅಂತ ಓಡ್ಬಿಡ್ತೀರಾ ನೀವು. ಸೊ ಎಂಜೈನಾ ಪೆಕ್ಟೋರಿಸ್ ಇದೆ ಅಂತ ಹೇಳ್ಬಿಟ್ಟು ಇಟ್ ಆಲ್ಸೋ ಮಿಮಿಕ್ಸ್ ಸಿಮಿಲರ್ಲಿ, ಬಟ್ ಇಟ್ ನಾರ್ಮಲಿ ಆನ್ ದಿ ರೈಟ್ ಆರ್ ದಿ ಲೆಫ್ಟ್ ಹ್ಯಾಂಡ್ ಆರ್ ಬೋತ್ ದ ಹ್ಯಾಂಡ್ಸ್. ಆ ನೋವನ್ನು ನೀವು ಎಳ್ತಾದ ನೋವನ್ನು ನೀವು ಅನುಭವಿಸ್ತಾ ಇರ್ತೀರ ಅಲ್ಲಿ. ಸೊ ಇಲ್ಲಿ ಎಳ್ತಾ ಇರುವಂಥ ನೋವು, ವೆನ್ ಯು ಲೀವ್ ಇಟ್ ಮೋರ್. ಇನ್ನು ಎಲ್ಲ ಪೇಯ್ನ್ ಕಿಲ್ಲರ್ ತೊಗೊಂಡ್ರಿ, ಅದು ಮಸಾಜ್ ಮಾಡಿದ್ರಿ, ದೀಸ್ ಆರ್ ದಿ ಸ್ಟೇಜಸ್. ನೀವೇನು ಮಾಡ್ತೀರ, ನಾವು ಮಸಾಜ್ ಮಾಡ್ಕೊಂಡ್ರಿ, ಪೇಯ್ನ್ ಕಿಲ್ಲರ್ ತೊಗೊಂಡ್ರಿ, ಮೆಡಿಕಲ್ ಸ್ಟೋರ್ ಒಂದು ತಲೆ ತಿಂದ್ರಿ, ಎಲ್ಲ ಆದಮೇಲೆ ಏನಾಗುತ್ತೆ ಅಂದರೆ ಸ್ಟಾಪ್ ಲೂಸಿಂಗ್. ಏನಂದರೆ ಕೈಯಲ್ಲಿ ಏನೋ ಕೀ ಇಟ್ಕೊಂಡ್ರೆ ಬಿದ್ದೋಗುತ್ತೆ. ಯು ಡೋಂಟ್ ನೋ ದ ರೀಸನ್, ಯಾಕೆ ಬಿತ್ತು ಅಂತ ಗೊತ್ತಿಲ್ಲ. ಸೊ ಅಲ್ಲೇನಾಯಿತು, ಗ್ರಿಪ್ ಸಿಗ್ತಾ ಇಲ್ಲ. ಅದರ ಅರ್ಥ ಏನಂದರೆ ನೀವು ಆ ಜಾಗದ ಸ್ವಾಧೀನವನ್ನು ಕಳ್ಕೊಳ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಚಪ್ಪಲ್ ಹಾಕ್ಕೊಂಡು ನಡೀತಾ ಇದ್ದಾಗ ಚಪ್ಪಲ್ ಜಾರೋಗಿರುತ್ತೆ, ನೀವು ನಡೆದಿರ್ತೀರ, ದೆನ್ ಯು ರಿಯಲೈಸ್ ಚಪ್ಪಲ್ ಇಲ್ಲ. ಸೊ ದಿಸ್ ಇಸ್ ಆಲ್ಸೋ ಹ್ಯಾಪನ್ಸ್ ಆನ್ ದಿ ಲಂಬಾರ್ ಇಶ್ಯೂಸು. ಸೊ ಲಂಬಾರ್ ಅಲ್ಲಿ ಏನಾದ್ರು ಡ್ಯಾಮೇಜ್ಗಳಿದ್ದರೆ, ಡಿಸ್ಕ್ ಸಮಸ್ಯೆ ಇದ್ದರೆ ನಿಮ್ಗೆ ಈ ಥರ ಸಿಮ್ಟಮ್ಗಳನ್ನು ನೋಡ್ತೀರಾ. ದಿಸ್ ಇಸ್ ಸ್ಟೇಜಸ್ ಆಫ್ ಇಟ್. ಎಡಿಷ್ನಲ್ಲು ಯೂರಿನೇಷನ್ ಪ್ರಾಬ್ಲಮ್ಮು, ಡ್ರಿಬ್ಲಿಂಗ್ ಆಗುತ್ತೆ, ಕಂಟ್ರೋಲ್ ಇಲ್ಲ, ಕೆಮ್ಮಿದ್ರೆ ಸೀನಿದ್ರೆ ಯೂರಿನ್ ಬರ್ತಾ ಇದೆ ಅಂತ ಹೇಳ್ತೀರಾ, ಇದು ಕಾಂಪ್ಲಿಕೇಟಿವ್ ಕಂಡೀಷನ್. ಬವಲ್ಸ್ ಕಂಟ್ರೋಲ್ ಇಲ್ಲ, ಸೆಕ್ಷುವಲ್ ಆ್ಯಕ್ಟಿವಿಟಿ ಡಿಸ್ಟರ್ಬೆನ್ಸು, ಮೇಲು ಫೀಮೇಲ್ ಇಬ್ಬರಲ್ಲೂ ಸಮಸ್ಯೆಗಳು ಪ್ರಾರಂಭ ಇಲ್ಲಿ. ಸೊ ಇದು ಎಲ್ಲನೂ ಕಾಂಪ್ಲೆಕ್ಸ್ ಕಂಡೀಷನ್ಸ್ಗೆ ನೀವು ಹೋಗ್ತಾ ಇರುವಂಥ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.